ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2022ಗಾಗಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗೋಗಿ ಮೇಲೆ MCQಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಲೆಕ್ಚರ್ನಲ್ಲಿ ನಾವು ಇವ್ಯಾಲ್ಯೂಯೇಷನ್ ಆ್ಯಂಡ್ ಅಸೆಸ್ಮೆಂಟ್ ಮೌಲ್ಯಮಾಪನದ ಕುರಿತು 25 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ಚೈಲ್ಡ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಲೆಕ್ಚರ್ ನಂಬರ್ 6 ಆಗಿದೆ. ಸೊ ಅದೇ ರೀತಿ ಫ್ರೆಂಡ್ಸ್, ನೀವೇನಾದರೂ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2022ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ, ನಾವಿಲ್ಲಿ ಕರ್ನಾಟಕ TET ಸಲುವಾಗಿ ಪೇಪರ್ 1 ಮತ್ತು ಪೇಪರ್ 2ಗಾಗಿ ಕ್ರ್ಯಾಶ್ ಕೋರ್ಸನ್ನು ಕೂಡ ಆರಂಭ ಮಾಡಿದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ 10 ಮಾಕ್ ಟೆಸ್ಟ್ಗಳು ಸಿಗ್ತವೆ. 10 ಮಾಕ್ ಟೆಸ್ಟ್ಗಳನ್ನು ನೀವು ಅಟೆಂಡ್ ಆದ ನಂತರ 10 ಮಾಕ್ ಟೆಸ್ಟ್ಗಳ ಸೊಲ್ಯೂಷನ್ PDF ನಿಮಗೆ ಸಿಗ್ತಾ ಇದೆ. ನಾವು ಮಾಡುವ ಪ್ರತಿಯೊಂದು MCQ ಲೆಕ್ಚರ್ಸ್ಗಳ PDF ನಿಮಗೆ ಸಿಗ್ತಾ ಇದೆ. ಸೊ ಇದ್ರ ಜೊತೆಗೆ ನಾವು ಸಿಲೆಬಸ್ ಮೇಲೆ ಶಾರ್ಟ್ ನೋಟ್ಸನ್ನು ಕೂಡ ನೀಡ್ತಾ ಇದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಕೇವಲ 999ನಲ್ಲಿ ಸಿಗ್ತಾ ಇದೆ. ಸೊ ನೀವೇನಾದರೂ ಜಾಯ್ನ್ ಆಗಲು ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಅಥವಾ ಈ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವೆಶನ್ಸ್. ಹಿಯರ್ ದ ಫಸ್ಟ್ ಕ್ವೆಶನ್ ಈಸ್, ಸೊ ಅದೇ ರೀತಿ ನಮ್ಮ ಎಲ್ಲ ಮಾಕ್ ಟೆಸ್ಟ್ಗಳಾಗಿರ್ಬೋದು, ನೋಟ್ಸ್ ಆಗಿರ್ಬೋದು, ವಿಡಿಯೋ ಲೆಕ್ಚರ್ಸ್ ಆಗಿರ್ಬೋದು, PDF ಆಗಿರ್ಬೋದು, ಎಲ್ಲವೂ ಕೂಡ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ 2 ಲ್ಯಾಂಗ್ವೇಜ್ನಲ್ಲಿ ಸಿಗ್ತವೆ. ಸೊ ಹಿಯರ್ ದ ಫಸ್ಟ್ ಕ್ವೆಶನ್ ಈಸ್, ಹೈಲಿ ಸಬ್ಜೆಕ್ಟಿವ್ ಎಕ್ಸಾಮಿನೇಷನ್ ಈಸ್ ದ ಆಪ್ಷನ್ ಎ essay ಟೈಪ್ ಎಕ್ಸಾಮಿನೇಷನ್, ಆಪ್ಷನ್ ಬಿ ಓರಲ್ ಎಕ್ಸಾಮಿನೇಷನ್, ಆಪ್ಷನ್ ಸಿ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮಿನೇಷನ್, ಆಪ್ಷನ್ ಡಿ ನನ್ ಆಫ್ ದ ಅಬೌವ್. ಸೊ ಹೆಚ್ಚು ವ್ಯಕ್ತಿನಿಷ್ಠವಾದ ಪರೀಕ್ಷೆ ವಿಧಾನ ಯಾವುದು? ಆಪ್ಷನ್ ಎ ಪ್ರಬಂಧ ಮಾದರಿಯ ಪರೀಕ್ಷೆ, ಆಪ್ಷನ್ ಬಿ ಮೌಖಿಕ ಪರೀಕ್ಷೆ, ಆಪ್ಷನ್ ಸಿ ವಸ್ತುನಿಷ್ಠ ಮಾದರಿ ಪರೀಕ್ಷೆ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಸೊ ಹಿಯರ್ ಹೈಲಿ ಸಬ್ಜೆಕ್ಟಿವ್ ಎಕ್ಸಾಮಿನೇಷನ್ ಈಸ್ option A essay type examination. So essay type examination is known as the highly subjective examination. ಸೊ ಈ ಒಂದು ಪ್ರಬಂಧ ಮಾದರಿಯ ಪರೀಕ್ಷೆ ಏನಿದೆ, ಈ ಒಂದು ಪರೀಕ್ಷೆಯನ್ನು ನಾವು ಹೆಚ್ಚು ವ್ಯಕ್ತಿನಿಷ್ಠವಾದ ಪರೀಕ್ಷೆ ಅಂತ ಕರಿತಾ ಇದ್ದೀವಿ. ಸೊ ಯಾಕೆ ಅಂತ ನಾವು ಮುಂದಿನ ಸ್ಲೈಡ್ನಲ್ಲಿ ನೋಡೋಣ. ಸೊ ಹಿಯರ್ ದ essay type examination in contrast to the objective test allow relative freedom of response to a given problem. So here essay type questions are allowing the students to answer so for a question. So here the freedom is more. So it is not like objective type question. So it is giving a freedom to the students to elaborate the answer. So ಈ ಒಂದು essay type examination ನಲ್ಲಿ ವಿದ್ಯಾರ್ಥಿಗಳು ತಮಗೆ ಬೇಕಾದಂತೆ ಹೆಚ್ಚು ವಿವರಣಾತ್ಮಕವಾಗಿ ಉತ್ತರಗಳನ್ನು ನೀಡಬಹುದು. ಸೊ ದೀಸ್ ಟೆಸ್ಟ್ ರಿಕ್ವೈರ್ ದ ಚೈಲ್ಡ್ ಟು ರಿಕಾಲ್ ರಾದರ್ ದೆನ್ ರಿಕಗ್ನೈಸ್ ಇನ್ಫಾರ್ಮೇಷನ್ ಆ್ಯಂಡ್ ಆಲ್ಸೋ ಆರ್ಗನೈಸ್ ಆ್ಯಂಡ್ ಎಕ್ಸ್ಪ್ರೆಸ್ ಈಸ್ ಐಡಿಯಾಸ್ ಕ್ಲಿಯರ್ಲಿ. ಸೊ ಈ ಒಂದು essay ಟೈಪ್ ಎಕ್ಸಾಮಿನೇಷನ್ನಲ್ಲಿ ಮಕ್ಕಳು ತಾವು ಏನೆಲ್ಲ ಓದಿದ್ದಾರೆ ಅದನ್ನು ಸರಿಯಾಗಿ ರಿಕಾಲ್ ಮಾಡ್ತಾ ಇದ್ದಾರೆ. ನಂತರ ತಾವು ನೆನಪು ಮಾಡಿಕೊಂಡಿರೋ ಎಲ್ಲ ಸಬ್ಜೆಕ್ಟ್ ಮ್ಯಾಟರನ್ನು ಸರಿಯಾಗಿ ಸಂಘಟಿಸಿ ವಿವರಣೆಯನ್ನು ನೀಡ್ತಾ ಇದ್ದಾರೆ. ಸೊ ಆರ್ಡಿನರ್ಲಿ essay ಟೈಪ್ ಟೆಸ್ಟ್ ಕನ್ಸಿಸ್ಟ್ ಆಫ್ ಪ್ಯೂರ್ ಕ್ವಶನ್ ದೆನ್ ಅಬ್ಜೆಕ್ಟಿವ್ ಟೆಸ್ಟ್. ಸೊ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ನಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು ಹೊಂದಿರುತ್ತೆ. ಆದರೆ ಇವು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಫ್ರೀಡಮನ್ನು ನೀಡ್ತಾ ಇಲ್ಲ. ಬಟ್ essay ಟೈಪ್ ಕ್ವಶನ್ಸ್ ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಕಡಿಮೆ ಇದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಆನ್ಸರ್ ಮಾಡುವ ಫ್ರೀಡಮನ್ನು ನೀಡ್ತಾ ಇದೆ. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವೆಶನ್ ನಂಬರ್ 2. ಆಫ್ಟರ್ ಪ್ರಿಪೇರಿಂಗ್ ಅ ಟೆಸ್ಟ್, if a teacher repeatedly administer it on the children of the same age group in order to find out the consistency of test scores, he is looking for the test. Yes, here after a test the teacher is repeatedly administering it on the children of the same age group in order to find out the consistency of test scores. Then the teacher is looking for the test. Option A validity, option B reliability, option C objectivity, option D utility. ಸೊ ಪರೀಕ್ಷೆಯನ್ನು ಸಿದ್ಧಪಡಿಸಿದ ನಂತರ ಪರೀಕ್ಷಾ ಅಂಕಗಳ ಸ್ಥಿರತೆಯನ್ನು ಕಂಡುಹಿಡಿಯಲು ಶಿಕ್ಷಕರು ಅದೇ ವಯಸ್ಸಿನ ಮಕ್ಕಳಿಗೆ ಪದೇ ಪದೇ ಅದನ್ನು ನಿರ್ವಹಿಸಿದರೆ ಅವರು ಪರೀಕ್ಷೆಗಳಲ್ಲಿ ಯಾವುದನ್ನು ಹುಡುಕ್ತಾ ಇದ್ದಾರೆ? ಆಪ್ಷನ್ ಎ ಸಿಂಧುತ್ವ, ಆಪ್ಷನ್ ಬಿ ವಿಶ್ವಾಸಾರ್ಹತೆ, ಆಪ್ಷನ್ ಸಿ ವಸ್ತುನಿಷ್ಠತೆ, ಆಪ್ಷನ್ ಡಿ ಉಪಯುಕ್ತತೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ರಿಲಯಬಿಲಿಟಿ.
ಸೊ ವಿಶ್ವಾಸಾರ್ಹತೆ ಎಂಬುದು ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಸೊ ರಿಲಯಬಿಲಿಟಿ ಮೀನ್ಸ್ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೇರಿಯಾ ಫಾರ್ ದ ಕ್ವಾಲಿಟಿ ಆಫ್ ಮೆಜರ್ಮೆಂಟ್. It is the reliability of the measuring instrument. So reliability means consistency with which an instrument yields similar results. So ಇಲ್ಲಿ ಒಬ್ಬ ಶಿಕ್ಷಕರು ಒಂದು ಟೆಸ್ಟನ್ನು ವಿವಿಧ ಬೇರೆ ಬೇರೆ ವಿದ್ಯಾರ್ಥಿ ಅದೇ ಏಜ್ ಗ್ರೂಪ್ನ ವಿದ್ಯಾರ್ಥಿಗಳಿಗೆ ನೀಡಿ ಅದರ ಒಂದು ಕನ್ಸಿಸ್ಟೆನ್ಸಿಯನ್ನು ಚೆಕ್ ಮಾಡ್ತಾ ಇದ್ದಾರೆ. ಸೊ ರಿಲಯಬಿಲಿಟಿ ಕನ್ಸರ್ನ್ಸ್ ದ ಎಕ್ಸ್ಟೆಂಟ್ ಟು ವಿಚ್ ಅ ಮೆಜರ್ಮೆಂಟ್ ಆಫ್ ಎ ಫೆನಾಮಿನಾ ಪ್ರೊವೈಡ್ಸ್ ಸ್ಟೇಬಲ್ ಆ್ಯಂಡ್ ಅಕ್ಯುರೇಟ್ ರಿಸಲ್ಟ್ಸ್. So reliability is concerned with consistency and also replicability, and also it is repeated over a period of time. So this is about reliability. So let us move to the question number 3. Which one of the following is related to summative evaluation? Option A, provide the teacher with continuous and immediate feedback about students' progress. Option B, focuses on molecular analysis of instructional material. Option C, ongoing of systematic assessment of learners' achievement. Option D, terminal assessment of the learner's performance at the end of the session. ಸೊ ಕೆಳಗಿನವುಗಳಲ್ಲಿ ಯಾವುದು ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಿಸಿದೆ, ಅಂದರೆ ಸಮೇಟಿವ್ ಇವ್ಯಾಲ್ಯುವೇಷನ್ಗೆ ಸಂಬಂಧಿಸಿದೆ. ಆಪ್ಷನ್ ಎ, ವಿದ್ಯಾರ್ಥಿಯ ಪ್ರಗತಿಯ ಬಗ್ಗೆ ಶಿಕ್ಷಕರಿಗೆ ನಿರಂತರ ಮತ್ತು ತಕ್ಷಣದ ಪ್ರತಿಕ್ರಿಯೆಯನ್ನು ಒದಗಿಸುವುದು. ಆಪ್ಷನ್ ಬಿ, ಸೂಚನಾ ವಸ್ತುಗಳ ಆಣ್ವಿಕ ವಿಶ್ಲೇಷಣೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಆಪ್ಷನ್ ಸಿ, ಕಲಿಯುವವರ ಸಾಧನೆಯ ವ್ಯವಸ್ಥಿತ ಮೌಲ್ಯಮಾಪನವನ್ನು ಮುಂದುವರಿಸುವುದು. ಆಪ್ಷನ್ ಡಿ, ಅಧಿವೇಶನದ ಕೊನೆಯಲ್ಲಿ ಕಲಿಯುವವರ ಕಾರ್ಯಕ್ಷಮತೆಯ ಟರ್ಮಿನಲ್ ಮೌಲ್ಯಮಾಪನ. So here about summative evaluation, the right answer is option D, terminal assessment of the learner's performance at the end of the session. So after a unit or after the SAM, after a completion of the course, the summative evaluation is going to ಟೇಕ್ ಪ್ಲೇಸ್. ಸೊ ಇಲ್ಲಿ ಯಾವುದೇ ಒಂದು ಕೋರ್ಸ್ ಮುಗಿದ ನಂತರ ಅಥವಾ ಯಾವುದೇ ಒಂದು ಯೂನಿಟ್ ಮುಗಿದ ನಂತರ ಆ ಒಂದು ಕೋರ್ಸ್ನಲ್ಲಿ ಅಥವಾ ಯೂನಿಟ್ನಲ್ಲಿ ಮಕ್ಕಳು ಪಡೆದ ಜ್ಞಾನವನ್ನು ಅಳತೆ ಮಾಡಲು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಈ ಒಂದು ಸಂಕಲನಾತ್ಮಕ ಮೌಲ್ಯಮಾಪನ ಸಮೇಟಿವ್ ಇವ್ಯಾಲ್ಯುವೇಷನನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ಆಪ್ಷನ್ ಡಿ ಏನಾಗಿದೆ ಸರಿಯಾಗಿದೆ. ಸಮೇಟಿವ್ ಇವ್ಯಾಲ್ಯುವೇಷನ್ ಕಾಮನ್ಲಿ ನೋನ್ ಆಸ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್, and it is going to measures, certifies and reports the level of the students learning by assessing them at the end of the term. So ಈ ಒಂದು ಸಮೇಟಿವ್ ಇವ್ಯಾಲ್ಯುವೇಷನ್ ನಲ್ಲಿ ಮಕ್ಕಳ ಜ್ಞಾನವನ್ನು ಕೋರ್ಸ್ನ ಕೊನೆಯಲ್ಲಿ ಪರೀಕ್ಷೆ ಮಾಡಲಾಗ್ತಾ ಇದೆ. And summative evaluation produces an accurate description of students' potential and achievement to promote them to the next grade. So ಮುಂದಿನ ತರಗತಿಗೆ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಲು ಸಮೇಟಿವ್ ಇವ್ಯಾಲ್ಯುವೇಷನ್ ತುಂಬ ಅವಶ್ಯಕವಾಗಿದೆ. So for example, annual examination, half yearly examinations, these are examples for summative evaluation. So question number 4. Children's appreciation test was designed for children between ages 3 and 10. The CAT cards substitute option A, non-living objects for living objects. Option B, animals for people. Option C, females for males. Option D, children for adults. ಮಕ್ಕಳ ಚಿಲ್ಡ್ರನ್ಸ್ ಅಪ್ರಿಸಿಯೇಷನ್ ಟೆಸ್ಟ್ ಅಂತ ಕರಿತೀವಿ. ಮಕ್ಕಳ ದೃಗ್ಗ್ರಹಣ ಪರೀಕ್ಷೆಯನ್ನು 3ರಿಂದ 10 ವರ್ಷದೊಳಗಿನ ಮಕ್ಕಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಇಲ್ಲಿ CAT ಕಾರ್ಡ್ಗಳ ಬದಲಿ ಅಂತಂದರೆ ಆಪ್ಷನ್ ಎ, ಜೀವಂತ ವಸ್ತುಗಳಿಗೆ ನಿರ್ಜೀವ ವಸ್ತುಗಳು. ಆಪ್ಷನ್ ಬಿ, ಜನರಿಗೆ ಪ್ರಾಣಿಗಳು. ಆಪ್ಷನ್ ಡಿ, ಪುರುಷರಿಗೆ ಹೆಣ್ಣು. ಆಪ್ಷನ್ ಡಿ, ವಯಸ್ಕರಿಗೆ ಮಕ್ಕಳು. ಸೊ ಚಿಲ್ಡ್ರನ್ಸ್ ಅಪ್ರಿಸಿಯೇಷನ್ ಟೆಸ್ಟ್, ಹಿಯರ್ CAT card substitutes animals for people. So option B is the right answer. ಸೊ ಇಲ್ಲಿ ಏನಾಗಿದೆ, CAT ಕಾರ್ಡ್ಗಳ ಬದಲಿ ಅಂತಂದರೆ ಜನರಿಗೆ ಪ್ರಾಣಿಗಳು. ಆಪ್ಷನ್ ಬಿ ಸರಿಯಾಗಿದೆ. ಮಕ್ಕಳಿಗೆ ಪ್ರಾಣಿಗಳ ಚಿತ್ರಗಳನ್ನು ಕೊಟ್ಟು ಪ್ರಾಣಿಗಳ ಹೆಸರನ್ನು ಫೈಂಡ್ ಔಟ್ ಮಾಡಲು ಹೇಳುವುದಾಗಿರ್ಬೋದು. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಏನಾಗಿದೆ ಸರಿಯಾಗಿದೆ. So CAT test picture cards are given to the children to reveal and evaluate their interest. ಸೊ ಇಲ್ಲಿ ಮಕ್ಕಳಿಗೆ ಹಲವು ಪ್ರಾಣಿಗಳ ಚಿತ್ರಗಳನ್ನು ನೀಡಲಾಗ್ತದೆ.
ಸೊ ಅವುಗಳನ್ನು ಇವ್ಯಾಲ್ಯೂಯೇಟ್ ಮಾಡಲಾಗ್ತದೆ, ಆ ಪ್ರಾಣಿಗಳ ಹೆಸರನ್ನು ಹೇಳುವಂತೆ ಹೇಳಲಾಗ್ತದೆ. ಸೊ ಚಿಲ್ಡ್ರನ್ಸ್ ಅಬ್ಸರ್ವೇಷನ್ ಪವರ್ ಆ್ಯಂಡ್ ಪ್ಯಾಟರ್ನ್ ಆಫ್ ಥಾಟ್ಸ್ ಆರ್ ಡೆವಲಪ್ಡ್ ಇಯರ್. ಸೊ ಇಲ್ಲಿ ಮಕ್ಕಳ ಒಂದು ಅಬ್ಸರ್ವೇಷನ್ ಪವರ್ ಆಗಿರ್ಬೋದು, ಯೋಚನಾ ಶಕ್ತಿ ಆಗಿರ್ಬೋದು ಬೆಳವಣಿಗೆ ಆಗ್ತಾ ಇದೆ. So the CAT card substitutes animals for people by assuming that the children would identify the pictures of animal easily than that of the people and would give significant responses. So ಇಲ್ಲಿ ಮಕ್ಕಳು ಅವರಿಗೆ ಪ್ರಾಣಿಗಳ ಚಿತ್ರಗಳನ್ನು ನೀಡೋದರಿಂದ ಅವರು ಸರಳವಾಗಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ. Question number 5. In dash the role of measurement, he is to provide an overview or achievement across a number of skills. Option A, formative evaluation. Option B, summative evaluation. Option C, diagnostic evaluation. Option D, none of the above. ಸೊ ಡ್ಯಾಶ್ನಲ್ಲಿ ಮಾಪನದ ಪಾತ್ರವು ಹಲವಾರು ಕೌಶಲ್ಯಗಳಾದ್ಯಂತ ಒಂದು ಅವಲೋಕನ ಅಥವಾ ಸಾಧನೆಯನ್ನು ಒದಗಿಸುವುದು. ಆಪ್ಷನ್ ಎ ರಚನಾತ್ಮಕ ಮೌಲ್ಯಮಾಪನ, ಆಪ್ಷನ್ ಬಿ ಸಂಕಲನಾತ್ಮಕ ಮೌಲ್ಯಮಾಪನ, ಆಪ್ಷನ್ ಸಿ ರೋಗ ನಿರ್ಣಯದ ಮೌಲ್ಯಮಾಪನ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಎಸ್ ಹಿಯರ್ in summative evaluation the role of the measurement is to provide achievement across number of skills. ಸೊ ಈ ಒಂದು ಸಂಕಲನಾತ್ಮಕ ಮೌಲ್ಯಮಾಪನದಲ್ಲಿ ಸೊ ಏನು ಮಾಡ್ತಾ ಇದ್ವಿ, ಅವಲೋಕನವನ್ನು ಅಥವಾ ಸಾಧನೆಯನ್ನು ಒದಗಿಸ್ತಾ ಇದ್ದೀವಿ. ಸೊ ಸಮ್ಮೇಟಿವ್ ವ್ಯಾಲ್ಯೂಯೇಷನ್, ದ ಪರ್ಪಸ್ ಆಫ್ ಸಮ್ಮೇಟಿವ್ ವ್ಯಾಲ್ಯೂಯೇಷನ್ ಈಸ್ ಟು access overall effectiveness of the program implemented. It is useful in grading the pupils. ಸೊ ಇಲ್ಲಿ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಗ್ರೇಡ್ಗಳನ್ನು ನೀಡುವ ಸಲುವಾಗಿ, ಅಂಕಗಳನ್ನು ನೀಡುವ ಸಲುವಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಸಮ್ಮೇಟಿವ್ ವ್ಯಾಲ್ಯೂಯೇಷನನ್ನು ಬಳಕೆ ಮಾಡ್ತಾ ಇದ್ದೀವಿ. So the purpose of the summative evaluation is to determine whether the pupil has completed a particular course successfully or not. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಕೋರ್ಸನ್ನು ವಿದ್ಯಾರ್ಥಿಗಳು ಸರಿಯಾಗಿ ಮುಗಿಸಿದ್ದಾರೆ ಅಥವಾ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳಲು ಸಮ್ಮೇಟಿವ್ ವ್ಯಾಲ್ಯೂಯೇಷನ್ ಅನ್ನು ಬಳಸ್ತಾ ಇದ್ದೀವಿ. ಸಮ್ಮೇಟಿವ್ ವ್ಯಾಲ್ಯೂಯೇಷನ್ ಟೇಕ್ಸ್ ಪ್ಲೇಸ್ ವೆನ್ ದ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಇಸ್ ಓವರ್. ಸೊ ಯಾವಾಗಲೂ ಒಂದು ಯೂನಿಟ್ ಮುಗಿದ ನಂತರ ಅಥವಾ ಒಂದು ಸೆಮ್ ಮುಗಿದ ನಂತರ ಕೊನೆಯಲ್ಲಿ ಸಮ್ಮೇಟಿವ್ ವ್ಯಾಲ್ಯೂಯೇಷನನ್ನು ಕೈಗೊಳ್ತಾ ಇದ್ದೀವಿ. ಸೊ ರೋಲ್ ಆಫ್ ಇವ್ಯಾಲ್ಯೂಯೇಷನ್ ಇಸ್ ಟು ಪ್ರೊವೈಡ್ ಅನ್ ಓವರ್ವ್ಯೂ ಆರ್ ಅಚೀವ್ಮೆಂಟ್ ಅಕ್ರಾಸ್ ಅ ನಂಬರ್ ಆಫ್ ಸ್ಕಿಲ್ಸ್. ಸೊ ಇಡೀ ಒಂದು ಕೋರ್ಸ್ನಲ್ಲಿ ವಿದ್ಯಾರ್ಥಿಗಳು ಕಲಿತ ಜ್ಞಾನವನ್ನು, ಕೌಶಲ್ಯವನ್ನು ಪರೀಕ್ಷೆ ಮಾಡಲು ಸಮ್ಮೇಟಿವ್ ವ್ಯಾಲ್ಯೂಯೇಷನನ್ನು ಬಳಕೆ ಮಾಡ್ತೀವಿ. ಇಟ್ ಪ್ರೊವೈಡ್ಸ್ ಫೀಡ್ಬ್ಯಾಕ್ ಟು ದ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್. ಸೊ ಅದೇ ರೀತಿ ಸಮ್ಮೇಟಿವ್ ವ್ಯಾಲ್ಯೂಯೇಷನ್ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಫೀಡ್ಬ್ಯಾಕನ್ನು ದೊರಕಿಸಿಕೊಡ್ತಾ ಇದೆ. ಇಟ್ ಈಸ್ ಆಲ್ಸೋ ಯೂಸ್ಫುಲ್ ಇನ್ ಪ್ರೆಡಿಕ್ಟಿಂಗ್ ಸಕ್ಸಸ್ ಆಫ್ ಸಬ್ಸ್ಟಿಕ್ವೆಂಟ್ ಕೋರ್ಸಸ್. ಸೊ ಯಾವುದೇ ಒಂದು ಕೋರ್ಸ್ನಲ್ಲಿನ ಸಾಧನೆಯನ್ನು ಪ್ರೆಡಿಕ್ಟ್ ಮಾಡಲು ನಮಗೆ ಸಮ್ಮೇಟಿವ್ ವ್ಯಾಲ್ಯೂಯೇಷನ್ ಅವಶ್ಯವಾಗಿದೆ. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ ನಂಬರ್ 6. ದ ಪರ್ಪಸ್ ಆಫ್ ದ ಇವ್ಯಾಲ್ಯೂಯೇಷನ್ ಈಸ್ ಆಪ್ಷನ್ ಎ to label children as slow learner and gifted children. Option B, to identify children who need remediation. Option C, to diagnose learning difficulties and problem areas. Option D, to provide feedback on the extent to which we have been successful in imparting education for a productive life. ಸೊ ಮೌಲ್ಯಮಾಪನದ ಉದ್ದೇಶ ಆಪ್ಷನ್ ಎ ಮಕ್ಕಳನ್ನು ನಿಧಾನವಾಗಿ ಕಲಿಯುವರು ಮತ್ತು ಪ್ರತಿಭಾನ್ವಿತ ಮಕ್ಕಳು ಎಂದು ಲೇಬಲ್ ಮಾಡುವುದು. ಆಪ್ಷನ್ ಬಿ ಪರಿಹಾರದ ಅಗತ್ಯ ಇರುವ ಮಕ್ಕಳನ್ನು ಗುರುತಿಸುವುದು. ಆಪ್ಷನ್ ಸಿ ಕಲಿಕೆಯ ತೊಂದರೆಗಳು ಮತ್ತು ಸಮಸ್ಯೆಯ ಪ್ರದೇಶಗಳನ್ನು ಪತ್ತೆ ಹಚ್ಚುವುದು. ಆಪ್ಷನ್ ಡಿ ಉತ್ಪಾದಕ ಜೀವನಕ್ಕಾಗಿ ಶಿಕ್ಷಣವನ್ನು ನೀಡುವಲ್ಲಿ ನಾವು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದೇವೆ ಎಂಬುದರ ಕುರಿತು ಪ್ರತಿಕ್ರಿಯೆ ನೀಡಲು. ಸೊ ಯಾವ ಒಂದು ಸ್ಟೇಟ್ಮೆಂಟ್ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಸರಿಯಾಗಿದೆ. So here the purpose of the evaluation is to provide feedback on the extent to which we have been successful in imparting education for a productive life. ಸೊ ಇಲ್ಲಿ ಆಪ್ಷನ್ ಡಿ ಏನಾಗಿದೆ, ಸರಿಯಾಗಿದೆ. ಸೊ ಒಂದು ಉತ್ತಮ ಜೀವನವನ್ನು ನಡೆಸುವಲ್ಲಿ ಶಿಕ್ಷಣವನ್ನು ನಾವು ಎಷ್ಟರ ಮಟ್ಟಿಗೆ ಪಡೆದುಕೊಂಡಿದ್ದೇವೆ ಎಂಬುದರ ಮೇಲೆ ಪ್ರತಿಕ್ರಿಯೆ ನೀಡಲು ಮೌಲ್ಯಮಾಪನವನ್ನು ಬಳಸ್ತಾ ಇದ್ದೀವಿ. ಸೊ ಇವ್ಯಾಲ್ಯೂಯೇಷನ್ ಇಟ್ ಈಸ್ ಅ ಪ್ರಾಸೆಸ್ ಆಫ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ದೆನ್ ಮೇಕಿಂಗ್ ಡಿಸಿಷನ್. ಸೊ ಇಲ್ಲಿ ಮೌಲ್ಯಮಾಪನ ಅಂತಂತಂದರೆ ನಾವು ದತ್ತಾಂಶ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅದರ ಆಧಾರದ ಮೇಲೆ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಗ್ಯಾದರಿಂಗ್ ಡೇಟಾ ಆ್ಯಂಡ್ ಎವಿಡೆನ್ಸಸ್ ಆಫ್ ಸ್ಟೂಡೆಂಟ್ಸ್
ಪ್ರೋಗ್ರೆಸ್ ಆ್ಯಂಡ್ ಅಚೀವ್ಮೆಂಟ್. ಸೊ ಇಲ್ಲಿ ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. So not only it is the formal examination but also involves analyzing, characterizing of students, etc. And evaluation is used to give feedback to the extent that we can bestow quality education for a quality life. So to check the learning is taking place as planned. So it offers equal opportunity to each student to display their potential and to know the learning of students. So ಮಕ್ಕಳ ಒಂದು ಕಲಿಕೆಯ ಪ್ರೋಸೆಸ್ಸನ್ನು ತಿಳಿದುಕೊಳ್ಳಲು, ಸೊ ಮಕ್ಕಳು ಯೋಜನೆ ಹಾಕಿದಂತೆ ಕಲಿತಾ ಇದ್ದಾರೆ ಇಲ್ಲೋ ಎಂಬುದನ್ನು ತಿಳಿದುಕೊಳ್ಳಲು, ಸೊ ಉತ್ತಮ ಗುಣಮಟ್ಟದ ಜೀವನವನ್ನು ನಡೆಸಲು ಈ ಒಂದು ಮೌಲ್ಯಮಾಪನ ಅವಶ್ಯವಿದೆ. ಸೊ ಕ್ವೆಶ್ಚನ್ ನಂಬರ್ 7, ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಯೂಸಸ್ ದ ಐಡಿಯಾ ಆಫ್. ಆಪ್ಷನ್ ಎ ಸಮೇಟಿವ್ ಅಸೆಸ್ಮೆಂಟ್, ಆಪ್ಷನ್ ಬಿ ಫಾರ್ಮೇಟಿವ್ ಅಸೆಸ್ಮೆಂಟ್, ಆಪ್ಷನ್ ಸಿ ನಾರ್ಮ್ ರೆಫರೆನ್ಸ್ಡ್ ಅಸೆಸ್ಮೆಂಟ್, ಆಪ್ಷನ್ ಡಿ ಅಸೆಸ್ಮೆಂಟ್ ಆಫ್ ಲರ್ನಿಂಗ್. ಕಲಿಕೆಯ ಮೌಲ್ಯಮಾಪನವು ಯಾವ ಕಲ್ಪನೆಗಳನ್ನು ಬಳಸ್ತಾ ಇದೆ? ಆಪ್ಷನ್ ಎ ಸಂಕಲನಾತ್ಮಕ ಮೌಲ್ಯಮಾಪನ, ಆಪ್ಷನ್ ಬಿ ರಚನಾತ್ಮಕ ಮೌಲ್ಯಮಾಪನ, ಆಪ್ಷನ್ ಸಿ ನಾರ್ಮ್ ಉಲ್ಲೇಖಿತ ಮೌಲ್ಯಮಾಪನ, ಆಪ್ಷನ್ ಡಿ ಕಲಿಕೆಯ ಮೌಲ್ಯಮಾಪನ. ಸೊ ಹಿಯರ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಇಟ್ ಈಸ್ ಯೂಸಿಂಗ್ ದ ಐಡಿಯಾ ಆಫ್ ಫಾರ್ಮೇಟಿವ್ ಅಸೆಸ್ಮೆಂಟ್. ಸೊ ಇಲ್ಲಿ ಕಲಿಕೆಯ ಮೌಲ್ಯಮಾಪನವು ರಚನಾತ್ಮಕ ಮೌಲ್ಯಮಾಪನದ ಈ ಕಲ್ಪನೆಗಳನ್ನು ಬಳಕೆ ಮಾಡ್ತಾ ಇದೆ. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ. ಸೊ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಇಟ್ ಈಸ್ ದ ಪ್ರಾಸೆಸ್ ಆಫ್ ಲುಕಿಂಗ್ ಫಾರ್ ಆ್ಯಂಡ್ ಇಂಟರ್ಪ್ರಿಟಿಂಗ್ ಎವಿಡೆನ್ಸಸ್ ಫಾರ್ ಯೂಸ್ ಬೈ ಲರ್ನರ್ಸ್ ಆ್ಯಂಡ್ ದೇರ್ teachers to decide where the learner are in the learning, where they need to go and how best to get there. ಸೊ ಇಲ್ಲಿ ವಿದ್ಯಾರ್ಥಿಗಳು ತಾವು ಕಲಿತಾ ಇರುವ ಜ್ಞಾನವನ್ನು, ಕೌಶಲ್ಯವನ್ನು ಕಲಿಯುವುದರಲ್ಲಿ ಅವರು ಯಾವ ಸ್ಥಾನದಲ್ಲಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲು ನಾವು ಏನು ಮಾಡ್ತಾ ಇದ್ದೀವಿ? ಕಲಿಕೆಯ ಮೌಲ್ಯಮಾಪನ, ರಚನಾತ್ಮಕ ಮೌಲ್ಯಮಾಪನವನ್ನು ಬಳಸ್ತಾ ಇದ್ದೀವಿ, ಫಾರ್ಮೇಟಿವ್ ಅಸೆಸ್ಮೆಂಟನ್ನು ಬಳಕೆ ಮಾಡ್ತೀವಿ. ಸೊ ಕ್ವೆಶ್ಚನ್ ನಂಬರ್ 8, out of the following which tool is not seems to be appropriate for formative assessment? Option A quizzes, option B criterion references test, option C group discussion, option D conversation. ಸೊ ಈ ಕೆಳಗಿನವುಗಳಲ್ಲಿ ಯಾವ ಸಾಧನವು ರಚನಾತ್ಮಕ ಮೌಲ್ಯಮಾಪನಕ್ಕೆ ಸೂಕ್ತವಲ್ಲ? ಆಪ್ಷನ್ ಎ ರಸಪ್ರಶ್ನೆಗಳು, ಆಪ್ಷನ್ ಬಿ ಮಾನದಂಡ ಉಲ್ಲೇಖಿತ ಪರೀಕ್ಷೆ, ಕ್ರೈಟೀರಿಯೇಷನ್ ರೆಫರೆನ್ಸ್ ಟೆಸ್ಟ್ ಅಂತೀವಿ, ಆಪ್ಷನ್ ಸಿ ಗುಂಪು ಚರ್ಚೆ, ಆಪ್ಷನ್ ಡಿ ಸಂಭಾಷಣೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕ್ರೈಟೀರಿಯನ್ ರೆಫರೆನ್ಸ್ ಟೆಸ್ಟ್. ಸೊ ಇಟ್ ಈಸ್ ನಾಟ್ ಅ ಟೂಲ್ ಆಫ್ ಫಾರ್ಮೇಟಿವ್ ಅಸೆಸ್ಮೆಂಟ್. ಸೊ ಇಲ್ಲಿ ಮಾನದಂಡ ಉಲ್ಲೇಖಿತ ಪರೀಕ್ಷೆ CRT ಅಂತೀವಿ, ಇದು ರಚನಾತ್ಮಕ ಮೌಲ್ಯಮಾಪನಕ್ಕೆ ಅಷ್ಟೊಂದು ಸೂಕ್ತವಲ್ಲ. So formative assessment means it is a type of assessment which refers to monitor the child's progress throughout the learning and teaching process. ಸೊ ಈ ಒಂದು ಕಲಿಕೆಯ ಒಂದು ಸಂದರ್ಭದಲ್ಲಿ ಇಡೀ ಕೋರ್ಸ್ನವರೆಗೆ ಆರಂಭದಿಂದ ಮುಗಿಯುವ ತನಕನೂ ವಿದ್ಯಾರ್ಥಿಗಳ ಮೌಲ್ಯಮಾಪನವನ್ನು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಕ್ವಿಜ್ಗಳನ್ನು ಬಳಸ್ತಾ ಇದ್ದೀವಿ, ಗ್ರೂಪ್ ಡಿಸ್ಕಷನ್, ಕನ್ವರ್ಸೇಷನ್, ಪೋರ್ಟ್ಫೋಲಿಯೋ, ರೇಟಿಂಗ್ ಸ್ಕೇಲ್ಸ್ ಆರ್ ಯೂಸ್ಡ್ ಆಸ್ ಅ ಟೂಲ್ ಆಫ್ ಫಾರ್ಮೇಟಿವ್ ಅಸೆಸ್ಮೆಂಟ್. So question number 9, continuous and comprehensive evaluation mainly aims at promoting. Option A competition among children, option B competition among teachers, option C academic excellence among children, option D inclusive education. ಸೊ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ಮುಖ್ಯವಾಗಿ ಯಾವುದನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ? ಆಪ್ಷನ್ ಎ ಮಕ್ಕಳ ನಡುವೆ ಸ್ಪರ್ಧೆ, ಆಪ್ಷನ್ ಬಿ ಶಿಕ್ಷಕರ ನಡುವೆ ಸ್ಪರ್ಧೆ, ಆಪ್ಷನ್ ಸಿ ಮಕ್ಕಳಲ್ಲಿ ಶೈಕ್ಷಣಿಕ ಉತ್ಕೃಷ್ಟತೆ, ಆಪ್ಷನ್ ಡಿ ಅಂತರ್ಗತ ಶಿಕ್ಷಣ. ಎಸ್ ದಿಸ್ CCE ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಇಟ್ ಈಸ್ ಮೇನ್ಲಿ ಫೋಕಸಿಂಗ್ ಆನ್ ಇನ್ಕ್ಲೂಸಿವ್ ಎಜುಕೇಷನ್. ಸೊ ಈ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಇದು ಇನ್ಕ್ಲೂಸಿವ್ ಎಜುಕೇಷನ್, ಅಂತರ್ಗತ ಶಿಕ್ಷಣವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. So continuous and comprehensive evaluation it is known as the CCE, and it has been introduced as a school based system of evaluation by CBSE in the year 2009 with the enactment of Right to Education Act. Then continuous and comprehensive evaluation mainly aims at promoting inclusive education,
and it can be incorporated in the inclusive classroom while engaging in teaching through a variety of activities. Question number 10. As a teacher, we have collected information about intelligence, personality, and classroom behavior of a student by using appropriate test and checklist. This process is called option A assessment, option B measurement, option C evaluation, option D all of the above. ಶಿಕ್ಷಕರಿಗಾಗಿ ಸೂಕ್ತವಾದ ಪರೀಕ್ಷೆ ಮತ್ತು ಚೆಕ್ಲಿಸ್ಟನ್ನು ಬಳಸಿಕೊಂಡು ವಿದ್ಯಾರ್ಥಿಯ ಬುದ್ಧಿವಂತಿಕೆ, ವ್ಯಕ್ತಿತ್ವ ಮತ್ತು ತರಗತಿಯ ನಡವಳಿಕೆಯ ಬಗ್ಗೆ ನೀವು ಮಾಹಿತಿಯನ್ನು ಸಂಗ್ರಹಿಸಿದ್ದೀರಿ. ಈ ಪ್ರಕ್ರಿಯೆಯನ್ನು ಏನೆಂದು ಕರಿತಾ ಇದ್ದೀವಿ? ಆಪ್ಷನ್ ಎ ಮೌಲ್ಯಮಾಪನ, ಆಪ್ಷನ್ ಬಿ ಮಾಪನ, ಆಪ್ಷನ್ ಸಿ ಇವ್ಯಾಲ್ಯುವೇಷನ್, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಅಸೆಸ್ಮೆಂಟ್. So as a teacher, you have collected information about the intelligence, personality and classroom behavior of a student. So it is known as the assessment. ಯಾವಾಗ ಒಬ್ಬ ಶಿಕ್ಷಕರು ಮಕ್ಕಳ ಬಗ್ಗೆ ಸೂಕ್ತವಾದ ಪರೀಕ್ಷೆ ಮತ್ತು ಚೆಕ್ಲಿಸ್ಟ್ನ ಮೂಲಕ ಬುದ್ಧಿವಂತಿಕೆ ಮತ್ತು ವ್ಯಕ್ತಿತ್ವ ತರಗತಿಯಲ್ಲಿ ನಡವಳಿಕೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ, ಇದನ್ನು ನಾವು ಅಸೆಸ್ಮೆಂಟ್ ಅಂತ ಕರಿತಾ ಇದ್ದೀವಿ. ಸೊ ಅಸೆಸ್ಮೆಂಟ್ ಇಟ್ ಈಸ್ ಅ ಪ್ರಾಸೆಸ್ ಆಫ್ ಕಲೆಕ್ಟಿಂಗ್ ರೆಲಿವೆಂಟ್ ಇನ್ಫಾರ್ಮೇಷನ್ ಆನ್ ಸ್ಟೂಡೆಂಟ್ ಲರ್ನಿಂಗ್. ಸೊ ವಿದ್ಯಾರ್ಥಿಗಳ ಒಂದು ಕಲಿಕೆಯ ಮೇಲೆ ಸರಿಯಾದ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ ನಾವು ಅಸೆಸ್ಮೆಂಟ್ ಅಂತ ಇದ್ದೀವಿ. ಸೊ ಈ ಒಂದು ಅಸೆಸ್ಮೆಂಟ್ ಇಟ್ ಈಸ್ ಆನ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್. ಇಟ್ ಈಸ್ ಕಂಡಕ್ಟೆಡ್ ಇನ್ ಡಿಫ್ರೆಂಟ್ ಫೇಸಸ್ ಆಫ್ ದಿ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ವಿವಿಧ ಹಂತಗಳಲ್ಲಿ ಈ ಒಂದು ಅಸೆಸ್ಮೆಂಟನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಅಸೆಸ್ಮೆಂಟ್ ಪ್ರೋಸೆಸ್ ಆಲ್ಸೋ ಮೆಜರ್ಸ್ ಪರ್ಸನಾಲಿಟಿ, ಆ್ಯಟಿಟ್ಯೂಡ್, ಕಾಗ್ನಿಟಿವ್, ಸೋಷಿಯಲ್ ಫಂಕ್ಷನಿಂಗ್ ಆ್ಯಂಡ್ ಇಂಟೆಲಿಜೆನ್ಸ್. ಸೊ ಈ ಒಂದು ಅಸೆಸ್ಮೆಂಟ್ ವ್ಯಕ್ತಿತ್ವವನ್ನು, ವರ್ತನೆಯನ್ನು, ಜ್ಞಾನವನ್ನು, ಸೋಷಿಯಲ್ ಫಂಕ್ಷನಿಂಗ್, ಬುದ್ಧಿಯನ್ನು ಮೆಜರ್ ಮಾಡ್ತಾ ಇದೆ. ಸೊ ಕ್ವೆಶನ್ ನಂಬರ್ 11. ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುವೇಷನ್ ಇನ್ಕ್ಲೂಡ್ಸ್ ಆಪ್ಷನ್ ಎ ಓನ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟ್, ಆಪ್ಷನ್ ಬಿ ಓನ್ಲಿ ಸಮೇಟಿವ್ ಅಸೆಸ್ಮೆಂಟ್, ಆಪ್ಷನ್ ಸಿ ನೈದರ್ ಫಾರ್ಮೇಷನ್ ನಾರ್ ಸಮೇಟಿವ್ ಅಸೆಸ್ಮೆಂಟ್, ಆಪ್ಷನ್ ಡಿ ಬೋತ್ ಫಾರ್ಮೇಟಿವ್ ಆ್ಯಂಡ್ ಸಮೇಟಿವ್ ಅಸೆಸ್ಮೆಂಟ್ಸ್ ಯೂಸಿಂಗ್ ಅ ವೈಡ್ ವೆರೈಟಿ ಆಫ್ ಸ್ಟ್ರಾಟಜೀಸ್. ಸೊ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ಯಾವುದನ್ನು ಒಳಗೊಂಡಿದೆ? ಆಪ್ಷನ್ ಎ ರಚನಾತ್ಮಕ ಮೌಲ್ಯಮಾಪನ, ಆಪ್ಷನ್ ಬಿ ಸಂಕಲನಾತ್ಮಕ ಮೌಲ್ಯಮಾಪನ, ಆಪ್ಷನ್ ಸಿ ರಚನಾತ್ಮಕ ಅಥವಾ ಸಂಕಲನಾತ್ಮಕ ಮೌಲ್ಯಮಾಪನ, ಆಪ್ಷನ್ ಡಿ ವಿವಿಧ ರೀತಿಯ ತಂತ್ರಗಳನ್ನು ಬಳಸಿಕೊಂಡು ರಚನಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನಗಳು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. CCE includes so formative assessment and also summative assessment using the variety of strategies. ಸೊ ವಿವಿಧ ತಂತ್ರಗಳನ್ನು ಬಳಸಿ ರಚನಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನಗಳನ್ನು ಬಳಸುವುದು. ಸೊ CCE refers to a system of school-based evaluation. It is going to cover all the aspects of the student development, and it was introduced by CBSE, Central Board of Secondary Education. The objective of CCE is to make evaluation as an integral part of the learning process through diagnostic and remedial teaching. And CCE is also helping in improving students' performance. So question number 12. The test which assess an individual's potential to learn a specialized activity is called option A aptitude test, option B attitude test, option C achievement test, option D none of the above. ವಿಶೇಷ ಚಟುವಟಿಕೆಯನ್ನು ಕಲಿಯಲು ವ್ಯಕ್ತಿಯ ಸಾಮರ್ಥ್ಯವನ್ನು ನಿರ್ಣಯಿಸುವ ಪರೀಕ್ಷೆಯನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ ಸಾಮರ್ಥ್ಯ ಪರೀಕ್ಷೆ, ಆಪ್ಷನ್ ಬಿ ವರ್ತನೆಯ ಪರೀಕ್ಷೆ, ಆಪ್ಷನ್ ಸಿ ಸಾಧನೆ ಪರೀಕ್ಷೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸಾಮರ್ಥ್ಯ ಪರೀಕ್ಷೆ. ಸೊ ಆಪ್ಟಿಟ್ಯೂಡ್ ಟೆಸ್ಟ್ ಇಸ್ ದ ರೈಟ್ ಆನ್ಸರ್. ಸೊ ದಿಸ್ ಟೆಸ್ಟ್ ವಿಲ್ ಅಸೆಸ್ ಇಂಡಿವಿಜುವಲ್ಸ್ ಪೊಟೆನ್ಷಿಯಲ್ ಟು ಲರ್ನ್ ಸ್ಪೆಷಲೈಸ್ಡ್ ಆಕ್ಟಿವಿಟಿ. ಸೊ ಯಾವುದೇ ಒಂದು ವಿಶೇಷ ಚಟುವಟಿಕೆಯನ್ನು ಕಲಿಯಲು ವ್ಯಕ್ತಿಯ ಸಾಮರ್ಥ್ಯವನ್ನು ಅಳತೆ ಮಾಡಲು ನಾವು ಸಾಮರ್ಥ್ಯ ಪರೀಕ್ಷೆಯನ್ನು ಬಳಸ್ತಾ ಇದ್ದೀವಿ. ಸೊ ಆಪ್ಟಿಟ್ಯೂಡ್ ಮೀನ್ಸ್ ದ ಸ್ಪೆಷಲ್ ಅಬಿಲಿಟಿ or capacity besides the general intellectual ability, and this is helping in for individual to acquire a required degree of proficiency in a specific field.
and the aptitude tests are likely to test how an individual will perform in a specific area without proper guidance, and that these tests can be used to test the sensory and motor capabilities such as teach music, science, painting, mathematics, etc. Question number 13. Cumulative record cards can be classified under which of the following types of personality assessment? Option A, unstandardized test or subjective method. Option B, standardized test or objective method. Option C, projective technology. Option D, instructional technique. ಇಲ್ಲಿ ಸಂಚಿತ ದಾಖಲೆಯ ಕಾರ್ಡ್ಗಳನ್ನು ಈ ಕೆಳಗಿನ ಯಾವ ಪ್ರಕಾರದ ವ್ಯಕ್ತಿತ್ವ ಮೌಲ್ಯಮಾಪನದ ಅಡಿಯಲ್ಲಿ ವರ್ಗೀಕರಿಸಬಹುದು? ಆಪ್ಷನ್ ಎ, ಪ್ರಮಾಣಿತವಲ್ಲದ ಪರೀಕ್ಷೆ ಅಥವಾ ವ್ಯಕ್ತಿನಿಷ್ಠ ವಿಧಾನ. ಆಪ್ಷನ್ ಬಿ, ಪ್ರಮಾಣಿತ ಪರೀಕ್ಷೆ ಅಥವಾ ವಸ್ತುನಿಷ್ಠ ವಿಧಾನ. ಆಪ್ಷನ್ ಸಿ, ಪ್ರೊಜೆಕ್ಟಿವ್ ತಂತ್ರಜ್ಞಾನ. ಆಪ್ಷನ್ ಡಿ, ಬೋಧನಾ ತಂತ್ರ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ. ಸಂಚಿತ ದಾಖಲೆಯ ಕಾರ್ಡ್ಗಳನ್ನು ಈ ಪ್ರಮಾಣಿತವಲ್ಲದ ಪರೀಕ್ಷೆಯಲ್ಲಿ ಅಡಿಯಲ್ಲಿ ವರ್ಗೀಕರಿಸಬಹುದು. ಸೊ ಕ್ಯುಮ್ಯುಲೇಟಿವ್ ರೆಕಾರ್ಡ್ ಕಾರ್ಡ್ಸ್, these can be classified under unstandardized test. So cumulative records present the descriptive records of important events happening in the life of the children. These events are known through the observation, hence they can classified under the unstandardized test. So question number 14. The main characteristics of standardized tests is that they are free from option A, interpretive errors. Option B, personal errors. Option C, variable errors. Option D, constant errors. So ಪ್ರಮಾಣಿತ ಪರೀಕ್ಷೆಗಳ ಮುಖ್ಯ ಗುಣಲಕ್ಷಣಗಳು ಯಾವುದರಿಂದ ಮುಕ್ತವಾಗಿವೆ? ಆಪ್ಷನ್ ಎ, ವ್ಯಾಖ್ಯಾನ ದೋಷಗಳು. ಆಪ್ಷನ್ ಬಿ, ವೈಯಕ್ತಿಕ ದೋಷಗಳು. ಆಪ್ಷನ್ ಸಿ, ವೇರಿಯೇಬಲ್ ದೋಷಗಳು. ಆಪ್ಷನ್ ಡಿ, ನಿರಂತರ ದೋಷಗಳು. Here the right answer is option B, personal errors. So standardized test, they are free from personal errors. ಈ ಪ್ರಮಾಣಿತ ಪರೀಕ್ಷೆಗಳು ಇವು ವೈಯಕ್ತಿಕ ದೋಷಗಳಿಂದ ಮುಕ್ತವಾಗಿವೆ. So question number 15. In CCE, what percent is formative assessment? CCEಯಲ್ಲಿ ರಚನಾತ್ಮಕ ಮೌಲ್ಯಮಾಪನದ ಶೇಕಡ ಎಷ್ಟು? ಆಪ್ಷನ್ ಎ 20%, ಆಪ್ಷನ್ ಬಿ 40%, ಆಪ್ಷನ್ ಸಿ 50%, ಆಪ್ಷನ್ ಡಿ 75%. Here the right answer is option C, 50%. So continuous and comprehensive evaluation, it is known as CCE. It is a school-based evaluation system introduced by CBSE in 2009. So it includes scholastic and also co-scholastic under CCE. In this, it is dividing one into formative assessment and summative assessment. Question number 16. The instrument used for measuring a sample of behavior is option A, test. Option B, measurement. Option C, assessment. Option D, evaluation. ನಡವಳಿಕೆಯ ಮಾದರಿಯನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಆಪ್ಷನ್ ಎ, ಪರೀಕ್ಷೆ. ಆಪ್ಷನ್ ಬಿ, ಮಾಪನ. ಆಪ್ಷನ್ ಸಿ, assessment. Option D, evaluation. Yes, here the right answer is option A, test. The instrument used to measure sample behavior is we are using test. So ನಡವಳಿಕೆಯ ಮಾದರಿಯನ್ನು ಅಳೆಯಲು ನಾವು ಪರೀಕ್ಷೆಯನ್ನು ಬಳಸ್ತಾ ಇದ್ದೀವಿ. So an instrument or systematic procedure for measuring sample is test. Question number 17. Evaluation is different from measurement. If so, how? Option A, process of quantitative judging. Option B, comprehensive process of judging. Option C, process of qualitative judging. Option D, judging on the basis of marks secured. ಮೌಲ್ಯಮಾಪನವು ಮಾಪನಕ್ಕಿಂತ ಹೇಗೆ ಭಿನ್ನವಾಗಿದೆ? ಸೊ ಈ ಇವ್ಯಾಲ್ಯೂಯೇಷನ್ ಎಂಬುದು ಮೆಜರ್ಮೆಂಟ್ಗಿಂತ ಹೇಗೆ ಭಿನ್ನವಾಗಿದೆ? ಆಪ್ಷನ್ ಎ, ಪರಿಮಾಣಾತ್ಮಕ ನಿರ್ಣಯದ ಪ್ರಕ್ರಿಯೆ. ಆಪ್ಷನ್ ಬಿ, ತೀರ್ಪು ನೀಡುವ ಸಮಗ್ರ ಪ್ರಕ್ರಿಯೆ. ಆಪ್ಷನ್ ಸಿ, ಗುಣಾತ್ಮಕ ನಿರ್ಣಯದ ಪ್ರಕ್ರಿಯೆ. ಆಪ್ಷನ್ ಡಿ, ಭದ್ರಪಡಿಸಿದ ಅಂಕಗಳ ಆಧಾರದ ಮೇಲೆ ನಿರ್ಣಯಿಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಇವ್ಯಾಲ್ಯೂಯೇಷನ್ ಇಟ್ ಈಸ್ ಡಿಫರೆಂಟ್ ಫ್ರಮ್ ಮೆಜರ್ಮೆಂಟ್ ಆನ್ ದ ಬೇಸಿಸ್ ಆಫ್ ಕಾಂಪ್ರಿಹೆನ್ಸಿವ್ process of judging. ಸೊ ತೀರ್ಪು ನೀಡುವ ಸಮಗ್ರ ಪ್ರಕ್ರಿಯೆಯ ಮೇಲೆ ಈ ಮೌಲ್ಯಮಾಪನ ಮಾಪನಕ್ಕಿಂತ ಭಿನ್ನವಾಗಿದೆ.
Question number 18. What is summative evaluation? Option A, fine tunes project implementation. Option B, pilot study. Option C, experimental study. Option D, basically an impact study. ಸಂಕಲನಾತ್ಮಕ ಮೌಲ್ಯಮಾಪನ ಎಂದರೆ ಆಪ್ಷನ್ ಎ ಫೈನ್ ಟ್ಯೂನ್ಸ್ ಯೋಜನೆಯ ಅನುಷ್ಠಾನ, ಆಪ್ಷನ್ ಬಿ ಪೈಲಟ್ ಅಧ್ಯಯನ, ಆಪ್ಷನ್ ಸಿ ಪ್ರಾಯೋಗಿಕ ಅಧ್ಯಯನ, ಆಪ್ಷನ್ ಡಿ ಮೂಲಭೂತವಾಗಿ ಪ್ರಭಾವದ ಅಧ್ಯಯನ. So here the right answer is option D. Summative evaluation means it is an impact study. ಸಂಕಲನಾತ್ಮಕ ಮೌಲ್ಯಮಾಪನವು ಒಂದು ಪ್ರಭಾವದ ಅಧ್ಯಯನವಾಗಿದೆ. So this form of assessment is typically held at the end of a teaching learning process. So ಯಾವುದೇ ಒಂದು ಕೋರ್ಸ್ನ ಕೊನೆಯಲ್ಲಿ ಕಂಡಕ್ಟ್ ಮಾಡುವ ಒಂದು ಮೌಲ್ಯಮಾಪನ ನಾವು ಸಮೇಟಿವ್ ಅಸೆಸ್ಮೆಂಟ್ ಅಂತ ಇದ್ದೀವಿ. It comes at the end of the term, course or a program. For example, annual examinations, half yearly examinations, public examinations are examples for summative assessment. So and here the purpose of summative assessment is to give grades or ranks or classify, compare and promote the pupils. ಸೊ ಇಲ್ಲಿ ಸಮ್ಮೇಟಿವ್ ಅಸೆಸ್ಮೆಂಟ್ ಉದಾಹರಣೆಗಳು ಆ್ಯನ್ಯುವಲ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು, 6 ತಿಂಗಳಿಗೊಮ್ಮೆ ಕಂಡಕ್ಟ್ ಮಾಡುವ ಎಕ್ಸಾಮಿನೇಷನ್ ಆಗಿರ್ಬೋದು, ಪಬ್ಲಿಕ್ ಎಕ್ಸಾಮಿನೇಷನ್ ಆಗಿರ್ಬೋದು. ಸೊ ಈ ರೀತಿಯ ಸಮ್ಮೇಟಿವ್ ವ್ಯಾಲ್ಯೂಯೇಷನ್ ನಾವು ಗ್ರೇಡ್ಗಳನ್ನು ನೀಡಲು, ರ್ಯಾಂಕ್ಗಳನ್ನು ನೀಡಲು ಬಳಕೆ ಮಾಡ್ತಾ ಇದ್ದೀವಿ. ಕ್ವೆಶನ್ ನಂಬರ್ 19. ಇವ್ಯಾಲ್ಯೂಯೇಷನ್ ದ್ಯಾಟ್ ಮಾನಿಟರ್ಸ್ ಲರ್ನಿಂಗ್ ಪ್ರೊಸೆಸ್ ಈಸ್ ಆಪ್ಷನ್ ಎ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್, ಆಪ್ಷನ್ ಬಿ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್, ಆಪ್ಷನ್ ಸಿ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್, ಆಪ್ಷನ್ ಡಿ ಸಮ್ಮೇಟಿವ್ ಇವ್ಯಾಲ್ಯೂಯೇಷನ್. ಕಲಿಕೆಯ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡುವ ಮೌಲ್ಯಮಾಪನ ಯಾವುದು? ಆಪ್ಷನ್ ಎ ನಿಯೋಜನಾ ಮೌಲ್ಯಮಾಪನ, ಆಪ್ಷನ್ ಬಿ ರಚನಾತ್ಮಕ ಮೌಲ್ಯಮಾಪನ, ಆಪ್ಷನ್ ಸಿ ರೋಗ ನಿರ್ಣಯ ಮೌಲ್ಯಮಾಪನ, ಆಪ್ಷನ್ ಡಿ ಸಂಗ್ರಹಣಾತ್ಮಕ ಮೌಲ್ಯಮಾಪನ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್. So evaluation which is monitoring throughout the learning process is known as the learning process is evaluation that monitors learning processes. Actually here the right answer is formative evaluation. So option B is right answer. Evaluation which is occurring throughout the process is known as the ಫಾರ್ಮೇಟಿವ್ ವ್ಯಾಲ್ಯೂಯೇಷನ್. ಕಲಿಕೆಯ ಪ್ರಕೃತಿಯನ್ನು ಮೇಲ್ವಿಚಾರಣೆ ಮಾಡೋದನ್ನು ನಾವು ರಚನಾತ್ಮಕ ಮೌಲ್ಯಮಾಪನ ಅಂತ ಇದ್ದೀವಿ. ಸೊ ಆಪ್ಷನ್ ಬಿ ಏನಾಗಿದೆ ಇಲ್ಲಿ ಸರಿಯಾಗಿದೆ, ಆಪ್ಷನ್ ಸಿ ಅಲ್ಲ, ಆಪ್ಷನ್ ಬಿ. So formative evaluation refers to a wide variety of methods that teacher uses to conduct in-process evaluation. So formative assessment for learning involves continuous way of checks and balances in the teaching and learning process. So here ಈ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ನಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಮೌಲ್ಯಮಾಪನವನ್ನು ಕೋರ್ಸ್ನ ಆರಂಭದಿಂದ ಕೊನೆಯವರೆಗೆ ಕಂಡಕ್ಟ್ ಮಾಡ್ತಾ ಇದ್ದಾರೆ. So question number 20. Which of these tools does not seem to be good for formative assessment? Option A criterion reference test, option B conversation, option C quizzes, option D group discussion. ಸೊ ಈ ಉಪಕರಣಗಳಲ್ಲಿ ಯಾವುದು ರಚನಾತ್ಮಕ ಮೌಲ್ಯಮಾಪನಕ್ಕೆ ಉತ್ತಮವಾಗಿಲ್ಲ? ಆಪ್ಷನ್ ಎ ಮಾನದಂಡ ಉಲ್ಲೇಖಿತ ಪರೀಕ್ಷೆ, ಆಪ್ಷನ್ ಬಿ ಸಂಭಾಷಣೆ, ಆಪ್ಷನ್ ಸಿ ರಸಪ್ರಶ್ನೆ, ಆಪ್ಷನ್ ಡಿ ಗುಂಪು ಚರ್ಚೆ. Here the right answer is option A criterion reference test. ಮಾನದಂಡ ಉಲ್ಲೇಖಿತ ಪರೀಕ್ಷೆ ಇದು ಫಾರ್ಮೇಟಿವ್ ಅಸೆಸ್ಮೆಂಟ್ಗೆ ಅಷ್ಟೊಂದು ಉತ್ತಮವಾಗಿಲ್ಲ. So criterion reference test it refers to the test which compares a learner with a predetermined standard or cut score. ಸೊ ಇಲ್ಲಿ ಆಲ್ರೆಡಿ ಒಂದು ಪ್ರೀಡಿಟರ್ಮೈನ್ಡ್ ಸ್ಟ್ಯಾಂಡರ್ಡ್ ಇರ್ತದೆ, ಆ ಒಂದು ಸ್ಟ್ಯಾಂಡರ್ಡ್ಗೆ ತಕ್ಕಂತೆ ಏನು ಮಾಡ್ತಾ ಇದ್ದಾರೆ, ಮೌಲ್ಯಮಾಪನವನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗಳಿಗೆ 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 35 ಅಂಕಗಳ ಮೇಲೆ ಬಿದ್ದರೆ ಅವರು ಪಾಸ್ ಆದಂತೆ. ಈ ರೀತಿ ಪ್ರೀಡಿಟರ್ಮೈನ್ಡ್ ಸ್ಟ್ಯಾಂಡರ್ಡ್ ಇರುತ್ತೆ. ಸೊ ಉದಾಹರಣೆಗೆ CTET ಆಗಿರ್ಬೋದು, ಕರ್ನಾಟಕ TET, UGC NET, KSET ಇವೆಲ್ಲ ಕ್ರೈಟೇರಿಯನ್ ರೆಫರೆನ್ಸ್ ಟೆಸ್ಟ್ಗಳಾಗಿವೆ. ಕ್ವೆಶನ್ ನಂಬರ್ 21. Assessment for learning occurs. Option A end of the unit, option B before teaching learning process, option C throughout the learning process, option D none of the above. ಸೊ ಇಲ್ಲಿ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಕಲಿಕೆಗೆ ಮೌಲ್ಯಮಾಪನ ಯಾವಾಗ ಸಂಭವಿಸುತ್ತಾ ಇದೆ? ಆಪ್ಷನ್ ಎ ಎಂಡ್ ಆಫ್ ದ ಯೂನಿಟ್, ಯಾವುದೋ ಒಂದು ಯೂನಿಟ್ನ ಕೊನೆಗೆ, ಆಪ್ಷನ್ ಬಿ ಕಲಿಕೆಯ ಪ್ರಕ್ರಿಯೆಯನ್ನು ಕಲಿಸುವ ಮೊದಲು,
ಆಪ್ಷನ್ ಸಿ ಕಲಿಕೆಯ ಪ್ರಕ್ರಿಯೆಯ ಮೂಲಕ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಎಸ್, ವೆರಿ ಗುಡ್ ಈವ್ನಿಂಗ್ ರಾಜಶೇಖರ್. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಇಸ್ ಆಕರಿಂಗ್ ಅಟ್ ದ ಎಂಡ್ ಆಫ್ ದ ಯೂನಿಟ್. ಸೊ ಕಲಿಕೆಯ ಮೌಲ್ಯಮಾಪನ ಇದು ಎಂಡ್ ಆಫ್ ದ ಯೂನಿಟ್ ಬರ್ತಾ ಇದೆ. ಸೊ ಇದಕ್ಕೆ ನಾವು ಸಮೇಟಿವ್ ವ್ಯಾಲ್ಯೂಯೇಷನ್ ಅಂತಲೂ ಕೂಡ ಕರಿತಾ ಇದ್ದೀವಿ. ಸೊ ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಷನನ್ನು ಮಾಡಿದ್ದೀವಿ. ಸೊ ಕ್ವೆಶನ್ ನಂಬರ್ 22, ಮಿಡ್ ಟರ್ಮ್ ಎಕ್ಸಾಮ್ ಈಸ್ ಆನ್ ಎಕ್ಸಾಂಪಲ್ ಆಫ್, ಆಪ್ಷನ್ ಎ ಕ್ರಿಯೇಟಿವ್ ಅಸೆಸ್ಮೆಂಟ್, ಆಪ್ಷನ್ ಬಿ ನಾರ್ಮ್ ರೆಫರೆನ್ಸ್ಡ್ ಅಸೆಸ್ಮೆಂಟ್, ಆಪ್ಷನ್ ಸಿ ಸಮೇಟಿವ್ ಅಸೆಸ್ಮೆಂಟ್, ಆಪ್ಷನ್ ಡಿ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್. ಸೊ ಈ ಒಂದು ಮಿಡ್ ಟರ್ಮ್ ಪರೀಕ್ಷೆ ಯಾವುದಕ್ಕೆ ಉದಾಹರಣೆಯಾಗಿದೆ? ಸೃಜನಾತ್ಮಕ ಮೌಲ್ಯಮಾಪನ, ರೂಢಿ ಉಲ್ಲೇಖಿತ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ, ಅಥವಾ ರೋಗ ನಿರ್ಣಯ ಮೌಲ್ಯಮಾಪನ ಅಂದರೆ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸಮೇಟಿವ್ ಇವ್ಯಾಲ್ಯೂಯೇಷನ್. So the summative evaluation, it is a conduct at the end of the term. For example, end term examination, mid-term examination, final examination. These are the examples for summative evaluation. So the purpose of this type of evaluation is the classification and promotion of the student. And it also helps to classify the individuals by measuring their achievements. Its results are used for certification and passing judgment. It does not provide feedback, instead it provides the overall results. Question number 23, which of the following is the characteristic of assessment for learning? First one, it is a descriptive in nature and is not judgmental about is evaluative. Second one, it expects students to make errors and directs them to examine these errors in order to improve their learning. Third one, it involves students in structured self and peer examination of their work. ಸೊ ಕೆಳಗಿನವುಗಳು ಯಾವುದು ಕಲಿಕೆಗಾಗಿ ಮೌಲ್ಯಮಾಪನದ ಲಕ್ಷಣವಾಗಿದೆ? ಫಸ್ಟ್ ಒನ್, ಇದು ನಿಸರ್ಗದಲ್ಲಿ ವಿವರಣಾತ್ಮಕವಾಗಿದೆ ಮತ್ತು ತೀರ್ಪಿನಲ್ಲಿ, ಆದರೆ ತೀರ್ಪಿನಲ್ಲಿ ಅಲ್ಲ, ಆದರೂ ಇದು ಮೌಲ್ಯಮಾಪನವಾಗಿದೆ. ಸೆಕೆಂಡ್ ಒನ್, ಇದು ವಿದ್ಯಾರ್ಥಿಗಳ ತಪ್ಪುಗಳನ್ನು ಮಾಡಬೇಕೆಂದು ನಿರೀಕ್ಷಿಸುತ್ತದೆ ಮತ್ತು ಅವರ ಕಲಿಕೆಯನ್ನು ಸುಧಾರಿಸಲು ದೋಷಗಳನ್ನು ಪರೀಕ್ಷಿಸಲು ಅವರಿಗೆ ನಿರ್ದೇಶಿಸ್ತಾ ಇದೆ. ಮೂರನೇದು, ಇದು ರಚನಾತ್ಮಕ ಸ್ವಯಂ ಮತ್ತು ಅವರ ಕೆಲಸದ ಪಿಯರ್ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳನ್ನು ಒಳಗೊಳ್ತಾ ಇದೆ. ಸೊ ಇದರ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಆಲ್ ದ 3 ಆರ್ ಕರೆಕ್ಟ್. ಮೇಲಿನ ಎಲ್ಲವೂ ಕೂಡ ಸರಿಯಾಗಿವೆ. ಕ್ವೆಶನ್ ನಂಬರ್ 24, how many periodic tests must be conducted by the CBSE schools as per the secondary school curriculum volume 1 released in 2018-19? ಸೊ 2018, 13, 19ರಲ್ಲಿ ಬಿಡುಗಡೆಯಾದ ಮಾಧ್ಯಮಿಕ ಶಾಲಾ ಪಠ್ಯಕ್ರಮದ ಸಂಪುಟ 1ರ ಪ್ರಕಾರ CBSE ಶಾಲೆಗಳು ಎಷ್ಟು ಆವರ್ತಕ ಪರೀಕ್ಷೆಗಳನ್ನು ನಡೆಸಬೇಕು? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 3 ಆವರ್ತಕ ಪರೀಕ್ಷೆಗಳನ್ನು ಈ CBSE ಶಾಲೆಗಳು ನಡೆಸಬೇಕಾಗ್ತಾ ಇದೆ. ಸೊ ದ ಅಸೆಸ್ಮೆಂಟ್ ಸ್ಕೀಮ್ ಹ್ಯಾಸ್ 80 marks component of board examination and annual examination is in the scholastic subject along with 20 marks. Students have to secure 33% in total of each of these components. Periodic tests are restricted to 3 in each subject in an academic year. And the average of best 2 is taken for the final submission. So question number 25, which among the following is different from the characteristic of good test? Option A reliability, option B validity, option C objectivity, option D aptitude. ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಪರೀಕ್ಷೆಯ ಗುಣಲಕ್ಷಣಗಳಿಗಿಂತ ಭಿನ್ನವಾಗಿದೆ? ಆಪ್ಷನ್ ಎ ವಿಶ್ವಾಸಾರ್ಹತೆ, ಆಪ್ಷನ್ ಬಿ ಸಿಂಧುತ್ವ, ಆಪ್ಷನ್ ಸಿ ವಸ್ತುನಿಷ್ಠತೆ, ಆಪ್ಷನ್ ಡಿ ಯೋಗ್ಯತೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಟಿಟ್ಯೂಡ್. It is different from the characteristics of good test because reliability, validity, objectivity, all these are characteristics of a test. ಸೊ ಇಲ್ಲಿ ವಿಶ್ವಾಸಾರ್ಹತೆ ಎಂಬುದು, ಸಿಂಧುತ್ವ ಎಂಬುದು, ವಸ್ತುನಿಷ್ಠತೆ ಎಂಬುದು ಎಲ್ಲವೂ ಕೂಡ ಈ ಪರೀಕ್ಷೆಯ ಲಕ್ಷಣಗಳಾಗಿವೆ, ಆದರೆ ಆಪ್ಟಿಟ್ಯೂಡ್ ಯೋಗ್ಯತೆ ಅಲ್ಲ. ಸೊ ಆಪ್ಷನ್ ಡಿ ಸರಿಯಾಗಿದೆ. ಸೊ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೆಸ್ಟನ್ನು ನೋಡಿದರೆ ವ್ಯಾಲಿಡಿಟಿ ಆಗಿರ್ಬೋದು, ರಿಲಯಬಿಲಿಟಿ, ದೆನ್ ಯೂಸಬಿಲಿಟಿ, ಆಬ್ಜೆಕ್ಟಿವಿಟಿ ಎಲ್ಲವೂ ಕೂಡ ಟೆಸ್ಟ್ನ ಲಕ್ಷಣಗಳಾಗಿವೆ. Okay friends, this is about our today's session. If you want to join our crash course for paper 1 and paper 2 for Karnataka TET
Here you will get 10 mock tests with solution PDF. Video lecture, MCQ video lectures are available with PDF. Complete syllabus short notes is available only at rupees 999. So if you want to join, you can contact this number. So you can also join our Telegram link to receive the upcoming video links and material. Yes, I wish all the best to all. Thank you.